ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಟರ್ ಕುಕೀಸ್ ಮಾಡ್ತಾ ಇದ್ದೀನಿ. ಇದನ್ನು ಬೆಣ್ಣೆ ಬಿಸ್ಕೆಟ್ ಅಂತ ಕೂಡ ಕರೀತಾರೆ. ಮಾಡೋದು ತುಂಬಾ ಸುಲಭ, ತುಂಬ ಟೇಸ್ಟಿಯಾಗಿರುವಂಥ ಬೆಣ್ಣೆ ಬಿಸ್ಕೆಟ್ ರೆಡಿ ಆಗುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನಿಲ್ಲಿ 1 ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ಬಟ್ಲನ್ನ ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ಯಾವ ಬಟ್ಟಲನ್ನ ಸೆಟ್ ಮಾಡ್ಕೋತಿರೋ ಲಾಸ್ಟ್ವರೆಗೂ ಅದೇ ಬಟ್ಟಲನ್ನ ಸೆಟ್ ಮಾಡ್ಕೋಬೇಕು. ಇವಾಗ ನಾನು ಈ ಬಟ್ಲು ತೊಗೊತಾ ಇದ್ದೀನಿ. ಈ ಬಟ್ಲಿಂದ 1 ಬಟ್ಲು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ಇದು ತುಪ್ಪನ ತೊಗೊತಾ ಇದ್ದೀನಿ. ಇದು ಬಿಸಿ ತುಪ್ಪ ಆಗಲಿ ಅಥವಾ ಮೆಲ್ಟ್ ಮಾಡಿರುವಂಥ ತುಪ್ಪ ಏನೂ ಇಲ್ಲ. ಇದು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ 1 ಬಟ್ಲು ತುಪ್ಪನ ನಾನು ಒಂದು ಬೌಲ್ಗೆ ಇವಾಗ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ತೊಗೊಳಕ್ಕೆ ಹೋಗಬೇಡಿ, ಮೆಲ್ಟ್ ಆಗಿರೋದು ಅಥವಾ ತುಪ್ಪ ಬಿಸಿಯಾಗಿರೋದು ತೊಗೋಬಾರ್ದು. ಇಲ್ಲಿ 1 ಬಟ್ಲು ನೋಡಿ, ಯಾವ ಬಟ್ಲಿಂದ ತುಪ್ಪ ತೊಗೊಂಡಿದ್ದೀನೋ ಅದೇ ಬಟ್ಲಿಂದ ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಆವಾಗಿಂದನೂ ನಾನು ಹೇಳ್ತಾ ಇದ್ದೀನಿ, ಮೆಜರ್ಮೆಂಟು ತುಂಬಾ ಮುಖ್ಯ. ಇಲ್ಲಿ ಸಕ್ಕರೆ ನಿಮಗೆ ಸ್ವಲ್ಪ ಸಪ್ಪೆ ಬೇಕು ಅಂದರೆ ಒಂದು 2-3 ಟೀ ಸ್ಪೂನಷ್ಟು ಕಮ್ಮಿ ಮಾಡ್ಕೋಬಹುದು. ಆದರೆ ಬಟ್ಲನ್ನ ಮಾತ್ರ ಎಂಡ್ವರೆಗೂ ನೀವು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮೆಜರ್ಮೆಂಟು ತುಂಬಾ ಮುಖ್ಯ. ಇಲ್ಲಿ ಇವಾಗ ಸಕ್ಕರೆ ಪುಡಿನೂ ಬೆಣ್ಣೆಲಿ ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಫೋಕ್ ಸಹಾಯದಿಂದ ಇದನ್ನು ನಾವು ಸ್ಟರ್ ಮಾಡ್ಕೋತಾ ಹೋಗಬೇಕು. ಮೇನ್ ಕೆಲಸನೇ ನಮಗೆ ಇದು ಏನಿದೆಯಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಸ್ಟರ್ ಮಾಡ್ಕೊಳ್ಳೋದೆ. ಇವಾಗ ನೀವು ಕಲರ್ ನೋಡ್ತಾ ಇರ್ಬೋದು, ಯೆಲ್ಲೋ ಕಲರು ಕಾಣಿಸ್ತಾ ಇದೆ ಇಲ್ಲಿ ವಿಡಿಯೋದಲ್ಲಿ. ಬಟ್ ಈ ಕಲರ್ ಯೆಲ್ಲೋ ಕಲರ್ ಹೋಗಿ ಲೈಟ್ ಕಲರ್ ಬರಬೇಕು, ಫುಲ್ಲು ಲೈಟ್ ಫಾರ್ಮಲ್ಲಿ ಆಗಬೇಕು. ಆಮೇಲೆ ಕ್ವಾಂಟಿಟಿ ಕೂಡ ಡಬಲ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಕೈ ಕೆಲಸ ಕೊಡಬೇಕಾಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಮೇನ್ ಇದೆ ಸ್ವಲ್ಪ ಕೆಲಸ ನಮಗೆ ಇರೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನು ಕೆಲಸ ಜಾಸ್ತಿ ಇರೋಲ್ಲ. ಇದನ್ನು ಮಾತ್ರ ಸ್ವಲ್ಪ ತಿರುಗಿಸ್ಕೊಳ್ಳೋದೆ ನಮಗೆ ಸ್ವಲ್ಪ ಕೆಲಸ ಇರೋದು. ನೀಟಾಗಿ ತಿರುಗಿಸ್ಕೋಬೇಕು ನಿಧಾನಕ್ಕೆ, ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಏನಿಲ್ಲ. ಆದರೆ ಕೈ ಬಿಡ್ದಂಗೆ ನೀವು ಮಿನಿಮಮ್ ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ ಇದನ್ನು ಮಿನಿಮಮ್ ಒಂದು 4ರಿಂದ 5 ನಿಮಿಷ ನೀವು ಕೈ ಬಿಡ್ದಂಗೆ ಇದನ್ನು ಅಲ್ಲಾಡಿಸ್ಲೇಬೇಕು, ಮಿಕ್ಸ್ ಮಾಡಲೇಬೇಕು. 1 ನಿಮಿಷ 2 ನಿಮಿಷ ಅಂದರೆ ಇದು ಆಗೋ ಕೆಲಸ ಅಲ್ಲ. ಒಂದು 5 ನಿಮಿಷ ಟೈಮ್ ಇಟ್ಕೊಳ್ಳಿ ನೀವು. 5 ನಿಮಿಷದವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಕಲರ್ ಬರಬೇಕು. ಇವಾಗ ಪರ್ಫೆಕ್ಟಾಗಿ ನಮ್ಮದು ಏನು ತುಪ್ಪ ಇದೆಯಲ್ಲ ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗಿದೆ. ಈ ಥರ ಎತ್ತಿ ಹಾಕಿದ್ರೆ ನೋಡಿ ಬೀಳ್ತಾ ಇಲ್ಲ, ಈ ಥರ ಆಗಬೇಕು. ಆಮೇಲೆ ಫ್ಲಫಿ ಕೂಡ ಆಗಿದೆ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ, ಕಲರ್ ಕೂಡ ಲೈಟ್ ಆಗಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿರುವಂಥ ಕ್ವಾಂಟಿಟಿ ಇದೆ, ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆನ್ಸಿಗೆ ಬಂದುಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಯಾವ ಬಟ್ಲಿಂದ ತುಪ್ಪ ಮತ್ತು ಸಕ್ಕರೆ ಪುಡಿನ ತೊಗೊಂಡಿದ್ನೋ ಅದೇ ಬಟ್ಲಿಂದ 1 ಬಟ್ಲು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ. ಆಮೇಲೆ ತುಂಬ ಟೇಸ್ಟಿಯಾಗಿರುವಂಥ ಕುಕೀಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ 2 ಟೀ ಸ್ಪೂನಷ್ಟು ರವೆನೂ ಕೂಡ ತೊಗೊತಾ ಇದ್ದೀನಿ. ಯಾವ ಟೀ ಸ್ಪೂನಿಂದ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನೋ ಅದೇ ಟೀ ಸ್ಪೂನಿಂದ 2 ಟೀ ಸ್ಪೂನಷ್ಟು ರೋಸ್ಟೆಡ್ ರವೆನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಇವಾಗ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಇವಾಗ ಇದನ್ನೆಲ್ಲ ಸ್ಪೂನ್ ಅವಶ್ಯಕತೆನೇ ಇಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ನಮಗೆ. ಇದನ್ನು ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನಾವು 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾನು ಹಾಕೋಬಹುದು, ಬಟ್ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ಬರೋ ಕಲರು ಮತ್ತು ಬರೋ ಅದೇನು ಕುಕೀಸ್ ರೆಡಿ ಆಗುತ್ತಲ್ಲ ಆ ಥರ ಬೇಕಿಂಗ್ ಸೋಡಾಯಿಂದ ಆಗಲ್ಲ. ನಾನು ಹೇಳೋದು ಆದಷ್ಟು ಬೇಕಿಂಗ್ ಪೌಡ್ರನ್ನೇ ಯೂಸ್ ಮಾಡಿ ಇಲ್ಲಿ. ಇವಾಗ ಇದಕ್ಕೆ ಜಾಸ್ತಿ ಪ್ರೆಷರ್ ಹಾಕಿ ನಾವು ಗೋಧಿ ಹಿಟ್ಟನ್ನ ಕಲಿಸ್ತೀವಲ್ಲ ಆ ಥರ ಕಲ್ಸೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇದನ್ನು ನಿಧಾನಕ್ಕೆ ಸಾಫ್ಟ್ ಹ್ಯಾಂಡ್ಸಿಂದನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಮೆಜರ್ಮೆಂಟ್ ನಾನು ಹೇಳಿರೋ ಥರ ತಗೊಂಡ್ರೆ ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಹಿಟ್ಟು ಗಟ್ಟಿನೂ ಆಗಲ್ಲ, ಆಮೇಲೆ ತೆಳ್ಳಗೂ ಆಗಲ್ಲ. ನೋಡಿ ಪರ್ಫೆಕ್ಟಾಗಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಎಷ್ಟು ಪರ್ಫೆಕ್ಟಾಗಿತ್ತು ನೋಡಿ, ಎಷ್ಟು ಸಾಫ್ಟ್ ಆಗಿರುವಂಥ ಡೋ ರೆಡಿಯಾಗಿದೆ. ಈ ಒಂದು ವೇಳೆ ಏನಾದರೂ ಇಲ್ಲಿ ಗಟ್ಟಿ ಅನಿಸಿದ್ರೆ ನಿಮಗೆ ಮತ್ತೆ ತುಪ್ಪನೇ ಹಾಕೊಳ್ಳಿ ಹೊರತಾಗಿ ಎಣ್ಣೆ ಆಗಲಿ ಹಾಲಾಗಲಿ ನೀರಾಗಲಿ ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದನ್ನು ನಾವು ಶೇಪ್ ಕೊಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ನಾವು ಬೇಕಿಂಗ್ಗೆ ನಾವು ರೆಡಿ ಮಾಡ್ಕೋಬೇಕಲ್ಲ, ಬೇಕ್ ಮಾಡೋಕ್ಕೆ. ಅದಕ್ಕೆ ನೋಡಿ ಇಲ್ಲಿ ಒಂದು ಕಡಾಯಿಯಲ್ಲಿ ಉಪ್ಪನ್ನ ಹಾಕ್ಕೊಂಡು ಒಂದು ಬಟ್ಟಲ ನಾನು ಈ ಥರ ಬಾರ್ಲ್ ಹಾಕಿದ್ದೀನಿ, ಉಲ್ಟಾ ಮಾಡಿಟ್ಟಿದ್ದೀನಿ. ಈ ಥರ ಇಟ್ಕೊಂಡ್ರೆ ಇದು ಮೈಕ್ರೋವೇವ್ ಕೆಲಸ ಅಂದರೆ ಅವನ್ ಕೆಲಸ ಮಾಡುತ್ತೆ ಇದು. ಇವಾಗ ಇಲ್ಲಿ ಬಟರ್ ಪೇಪರ್ನ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಬಟರ್ ಪೇಪರ್ಗೆ 1 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಬಿಡೋಣ. ನೋಡಿ 1 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇವಾಗ ಇದನ್ನು ಬ್ರಷ್ ಸಹಾಯದಿಂದ ಗ್ರೀಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಕೀಸು ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್. ಆಮೇಲೆ ಪರ್ಫೆಕ್ಟಾಗಿ ಬೇಕ್ರಿಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ಕುಕೀಸ್ ರೆಡಿ ಆಗುತ್ತೆ. ಇನ್ನೊಂದು ಫ್ರೆಂಡ್ಸ್, ಬೆಣ್ಣೆ ಬಿಸ್ಕೆಟ್ ಎಷ್ಟು ಸಖತ್ತಾಗುತ್ತೆ ನಿಜವಾಗ್ಲೂ ಹೇಳ್ತೀನಿ. ಅಷ್ಟು ಟೇಸ್ಟಿಯಾಗುತ್ತೆ, ಅಷ್ಟು ಸಾಫ್ಟ್ ಆಗುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಸರ್ತಿ ಬೇಕ್ರಿಲಿ ನಾವು ತಂದಾಗ ಏನಾಗುತ್ತೆ ಅಂದರೆ ತಿನ್ನೋವಾಗ ಬಾಯಿಗೆ ಒಳಗಡೆ ಎಲ್ಲ ಅಂಟ್ಕೊಂಡಂಗೆ ಆಗುತ್ತೆ, ಹಿಟ್ಟು ಥರ. ಆ ಥರ ಇದು ಆಗಲ್ಲ, ತುಂಬಾ ಸಾಫ್ಟಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕಡಲೆ ಹಿಟ್ಟು ಬೇರೆ ನಾವು ಹಾಕಿರ್ತೀವಿ, ಆಮೇಲೆ ರವೆ ಕೂಡ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರೋಂಥ ಫ್ಲೇವರ್ ಬರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ.
ಇವಾಗ ಒಂದು ಉಂಡೆನ ನೀವು ಸೈಜ್ನ ಒಂದು ಸ್ಪೂನಿಂದ ಅದನ್ನು ಬೇಕಾದರೂ ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ನನ್ನ ಅಂದಾಜು ಮೇಲೆ ನಾನು ಮಾಡ್ಕೋತಾ ಇದ್ದೀನಿ. ಈ ಥರ ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಇವಾಗಲೇ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಆ ಥರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ರೌಂಡ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಈ ಥರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ ಅಂದರೆ ಇನ್ನೂ ಫುಲ್ಲು ಇದು ಆಗಿಬಿಡುತ್ತೆ. ಆಮೇಲೆ ಇಟ್ಕೊಳ್ಳೋವಾಗ ಗ್ಯಾಪ್ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇದು ಇನ್ನೂ ದೊಡ್ಡದಾಗುತ್ತೆ. ಆಮೇಲೆ ಉಬ್ಬಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸ್ಪ್ರೆಡ್ ಅಂದರೆ ಏನು ಗೊತ್ತಾ, ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಆಗುತ್ತೆ. ಯಾಕಂದರೆ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆ ಥರ ತೊಗೊಂಡಿರ್ತೀವಿ, ಆಮೇಲೆ ಬೇಕಾಗಿ ಇದು ಕ್ವಾಂಟಿಟಿಲಿ ಡಬಲ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೊಂದು ಇಟ್ಕೊಳ್ಳೋಣ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಬೇಕಾದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದು. ನೋಡಿ ಎಲ್ಲನೂ ಡ್ರೈ ಫ್ರೂಟ್ಸ್ನು ಇಟ್ಕೊತಾ ಇದ್ದೀನಿ ನಾನು. ಎಲ್ಲದ್ರ ಮೇಲೂ 1-2 ಇಟ್ಕೊಳ್ಳಿ ಸಾಕು, ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ತುಂಬಾ ಟೇಸ್ಟಿಯಾಗಿಂತ ಇರುತ್ತೆ ಫ್ರೆಂಡ್ಸ್. ನಾವು ನಿಜವಾಗ್ಲೂ ಬೇಕ್ರಿಲಿ ಅಂದರೆ ಹೊರಗಡೆ ಅಂದರೆ ವನಸ್ಪತಿ ಎಲ್ಲ ಹಾಕಿ ಮಾಡಿರ್ತಾರೆ. ನೋಡಿ ಇವಾಗ ಪರ್ಫೆಕ್ಟಾಗಿ ನಾವು ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಇಲ್ಲಿ ಇದು ಕಡಾಯಿ ಕೂಡ ಪ್ರೀ ಹೀಟ್ ಆಗಿದೆ ನಮ್ಮದು. ಇವಾಗ ಇದ್ರ ಮೇಲೆ ಇಟ್ಕೊಂಡು ಒಂದು 15 ನಿಮಿಷದವರೆಗೂ ಫ್ರೆಂಡ್ಸ್ ಇದನ್ನು ಮುಚ್ಚಿಬಿಟ್ಟು ಆ ಕಡೆ ತಿರುಗು ಕೂಡ ನೋಡೋಕೆ ಹೋಗಬೇಡಿ. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇರಲಿ. ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 15 ನಿಮಿಷದಿಂದ 20 ನಿಮಿಷದ ಒಳಗಡೆ ಇದು ಬೇಕಾಗಿ ಪರ್ಫೆಕ್ಟಾಗಿ ಇರುವಂಥ ಆಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ಫ್ಲೇಮ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಫ್ಲೇಮ್ ಜಾಸ್ತಿ ಕಮ್ಮಿ ಇರುತ್ತಲ್ಲ, ಹಾಗಾಗಿ ನಿಮ್ಮ ಫ್ಲೇಮ್ ಮೇಲೆ ಡಿಪೆಂಡ್ ಇರುತ್ತೆ. 15 ನಿಮಿಷ ಆದಮೇಲೆ ಒಂದು ಸರ್ತಿ ಚೆಕ್ ಮಾಡಿ. ಪರ್ಫೆಕ್ಟಾಗಿ ಆಗಿದ್ದರೆ ಸರಿ, ಇಲ್ಲಾಂದರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂಥ ಕಲರ್ ಬರ್ತಾ ಇದೆ. ಆಮೇಲೆ ವೀಡಿಯೋದಲ್ಲಿ ನೋಡಿ ನೀವು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ಸಾಕು, ಇವಾಗ 20 ನಿಮಿಷ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಬಿಸಿ ಇದ್ದರೆ ಮುಟ್ಟಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಬೇಕ್ರಿ ಥರ ಕ್ರ್ಯಾಕ್ ಬಂದಿದೆ. ಆಮೇಲೆ ಕಲರ್ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬೇಕ್ರಿಲಿ ಯಾವ ಥರ ಇರುತ್ತೆ ಅದೇ ಥರನೇ ಕಲರ್ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ, ಎಲ್ಲ ಕಡೆಯಿಂದನೂ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುವಂಥ ಕಲರ್ ಬಂದಿದೆ. ಕಲರ್ ಮಾತ್ರ ಅಲ್ಲ ಫ್ರೆಂಡ್ಸ್, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಜಸ್ಟ್ ಒಂದು 20 ಮಿನಿಟ್ಸಲ್ಲೇ ನೀವು ಮಾಡ್ಕೋಬೋದು. ನೋಡಿ ಒಂದು ಬಟ್ಲು ಮೈದಾ ಹಿಟ್ಟಲ್ಲಿ ಎಷ್ಟೊಂದು ಆಗಿದೆ ನೋಡಿ ಫ್ರೆಂಡ್ಸ್. ಏನಿಲ್ಲ ಅಂದರೆ ಒಂದು 1/2 kg ಕ್ವಾಂಟಿಟಿ ಅಂತೂ ಇದ್ದೇ ಇದೆ ಇದು. ಆಮೇಲೆ ಕಲರ್ ನೋಡಿ ನಾನು ತಿರುಗಿಸಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುವಂಥ ಗೋಲ್ಡನ್ ಕಲರ್ ಬಂದಿದೆ. ಸೇಮ್ ಬೇಕ್ರಿಲಿ ಇರೋ ಥರನೇ ಇದೆಯೋ ಇಲ್ವೋ ಅಂತ ಹೇಳಿ. ಇವಾಗ ನಾನು ಮುರಿದು ತೋರಿಸ್ತೀನಿ ನೋಡಿ. ನೋಡಿ ಒಳಗಡೆಯಿಂದ ಯಾವ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಕಲರ್ ಕೂಡ, ಟೆಕ್ಸ್ಚರ್. ಆಮೇಲೆ ಒಂದೇ ಒಂದು ಸ್ವಲ್ಪ ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಬೆಣ್ಣೆ ಥರ ಇದೆ, ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಈ ರೆಸಿಪಿನ ಮಾಡಿ, ತುಂಬಾ ಸುಲಭ ಮಾಡ್ಕೊಳ್ಳೋದು. ಆಮೇಲೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೂ ಹೇಳಿ ಮಾಡೋಕ್ಕೆ ತುಂಬಾ ಈಸಿ ಇರುವಂಥ ಕುಕೀಸ್ ಇದು. ಇದನ್ನು ಮಾಡಿ 15 ಡೇಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಆಮೇಲೆ ನೀವೇನಾದರೂ ಮಾಡಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.